ನ್ಯೂಸ್@4 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರೋಡ್ ಶೋ ನಡೆಸ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯುತ್ತೆ. ಸಭೆ ನಡೆಯುವ ಸ್ಥಳದವರೆಗೆ ಪ್ರಧಾನಿ ಮೋದಿ ರೋಡ್ ಶೋ ಮೂಲಕ ತೆರಳುತ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ಮೋದಿ ರೋಡ್ ಶೋ ಸಾಗಲಿದೆ. ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿದೆ. ಇನ್ನು ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ರೋಡ್ ಶೋ ಸಾಗಲಿದೆ. ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಅಲ್ಲಿಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗ್ತಾ ಇದ್ದಾರೆ. ये दृश्य प्रधानमंत्री का रोड शो अपने आप में काफी महत्वपूर्ण है. प्रधानमंत्री का लोगों के साथ जो भावनात्मक संबंध है वो भी इसे दिखाता है. प्रधानमंत्री स्वयं समय समय पर जनता के बीच जाकर जो ದೆಹಲಿಯಲ್ಲಿ ಇವತ್ತಿನಿಂದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ. ಸುಮಾರು 1 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದೆ. ಕಿಕ್ಕಿರಿದು ಜನ ಸೇರಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು. ಜನರತ್ತ ಕೈ ಬೀಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ವಿಶ್ ಮಾಡ್ತಾ ಸಾಗ್ತಾ ಇರುವಂತದ್ದು. ಮತ್ತೆ ಈ ಒಂದು ರೋಡ್ ಶೋಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಅಲ್ಲಿ ಹಾಕಲಾಗಿದೆ. ಅದನ್ನ ಕೂಡ ಗಮನಿಸಬಹುದು. ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಒಂದು ಬಿಜೆಪಿ ಕಾರ್ಯಕಾರಿಣಿಗೆ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಮತ್ತೆ ನಾಳೆ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಾಗ್ತಾ ಇದ್ದು ಪ್ರಮುಖ ಬಿಜೆಪಿ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಕಾರ್ಯಕಾರಿಣಿಗಾಗಿ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಸುಮಾರು 1 ಕಿಲೋಮೀಟರ್ ವರೆಗೆ ಮೋದಿ ಅವರ ಈ ಒಂದು ರೋಡ್ ಶೋ ದೆಹಲಿಯಲ್ಲಿ ಸಾಗ್ತಾ ಇದೆ. ಸಭೆ ನಡೆಯುವ ಸ್ಥಳದವರೆಗೆ ಪ್ರಧಾನಿ ಮೋದಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. क्या काम किया हुआ है और आप ये देखिए कि किस तरह से जो महिलाएं हैं वो भी भारी संख्या में दिखाई दे रही हैं और बेहद खूबसूरत दृश्य ये दिखाई दे रहे हैं. लोग अपनी भावनाओं का इजहार कर रहे हैं प्रधानमंत्री का अभिवादन करके और प्रधानमंत्री भी उनका अभिवादन उसी रूप में स्वीकार कर रहे हैं. पुष्प वर्षा के बीच ಪ್ರಧಾನಮಂತ್ರಿ ಕಾ ಹೂವಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಹುಬ್ಬಳ್ಳಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ 8 ಕಿಲೋಮೀಟರ್ ಇದೇ ರೀತಿ ರೋಡ್ ಶೋವನ್ನ ನಡೆಸಿದ್ರು ಪ್ರಧಾನಿ ಮೋದಿ. ಇವತ್ತು ದೆಹಲಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದೆ. ಬಿಗಿ ಭದ್ರತೆಯ ನಡುವೆ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ದು ಅವರ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವರು ಸ್ವಾಗತ ಮಾಡ್ತಾ ಇರುವಂತದ್ದು. ಇನ್ನು ಅಲ್ಲಿ ನೆರೆದಿರುವಂತಹ ಜನರತ್ತ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬೀಸಿ ಅವರಿಗೆ ವಿಶ್ ಮಾಡ್ತಾ ಈ ರೋಡ್ ಶೋ ಮುಖಾಂತರ ಸಾಗ್ತಾ ಇದ್ದಾರೆ. ರೋಡ್ ಶೋ ಸಾಗುವ ದಾರಿ ಉದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿರುವಂತದ್ದು. ಅದರ ಜೊತೆಗೆ ಈಗ 1 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ರೋಡ್ ಶೋ ಸಾಗ್ತಾ ಇದೆ. ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರುವಂತದ್ದು. ಈ ಕಾರ್ಯಕಾರಿಣಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ತೆರಳ್ತಾ ಇದ್ದಾರೆ. ಆ ದಾರಿ ಉದ್ದಕ್ಕೂ ಕೂಡ ಅಲ್ಲಿ ಜನ ಸೇರಿದ್ದಾರೆ. ಇನ್ನು ಜನರಿಗೆ ವಿಶ್ ಮಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಬೃಹತ್ ರೋಡ್ ಶೋ ಸಾಗ್ತಾ ಇದ್ದು ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸೋದಕ್ಕೆ ಸಿಎಂ ಬೊಮ್ಮಾಯಿ ಅವರು ಕೂಡ ಅಲ್ಲಿ ತೆರಳಿರುವಂತದ್ದು ದೆಹಲಿಯಲ್ಲಿ 2 ದಿನಗಳ ಕಾಲ ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಸ್ಥಳದವರೆಗೂ ಕೂಡ ಪ್ರಧಾನಿ ಮೋದಿ ಅವರ ರೋಡ್ ಶೋ ಸಾಕ್ತು. ಈಗಷ್ಟೇ ರೋಡ್ ಶೋವನ್ನ ಮುಗಿಸಿ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ಗೆ ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. 1 ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಬಂದಂತಹ ಪ್ರಧಾನಿ ಮೋದಿ ಅವರು ಈಗ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯುವ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇರ್ತಾರೆ. ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಒಂದು ಕಾರ್ಯಕಾರಿಣಿಗಾಗಿ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಈ ಒಂದು ಕಾರ್ಯಕಾರಿಣಿ ನಡೀತಾ ಇದೆ. ಸುಮಾರು 1 ಕಿಲೋಮೀಟರ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನ ನಡೆಸಿದ್ರು. ಈಗಷ್ಟೇ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೂ ಮುನ್ನ 1 ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗಿರುವಂತದ್ದು. ಅವರಿಗೆ
ಬಿಜೆಪಿಯ ಪ್ರಮುಖ JP ನಡ್ಡಾ ಅವರು ಕೂಡ ಅವರನ್ನ ಕಾರ್ಯಕಾರಿಣಿಗೆ ಸ್ವಾಗತಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇರುವಂತದ್ದು. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು NDMC ಕನ್ವೆನ್ಷನ್ ಸೆಂಟರ್ಗೆ ಆಗಮಿಸಿದ್ದಾರೆ. ಇವತ್ತು ಮತ್ತೆ ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಆಗಮಿಸಿದ್ರು. ಈ ಒಂದು ರೋಡ್ ಶೋಗೆ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿತ್ತು. ಇನ್ನು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡ್ತಾ ಇರುವಂತದ್ದು ಮಹಿಳೆಯರು, ಅಲ್ಲಿ ನೆರೆದಿದ್ದಂತಹ ಮಹಿಳೆಯರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡಿದ್ದಾರೆ. ಈಗಷ್ಟೇ ಅವರು NDMC ಕನ್ವೆನ್ಷನ್ ಸೆಂಟರ್ಗೆ ಆಗಮಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದ್ದ ಉದ್ದಕ್ಕೂ ಕೂಡ ಜನ ಯಾವ ರೀತಿಯಾಗಿ ಅವರನ್ನ ನೋಡೋದಕ್ಕೆ ಅಲ್ಲಿ ಸೇರಿದ್ರು ಅಂತ ಭರ್ಜರಿ ತಯಾರಿಯನ್ನ ಬಿಜೆಪಿ ಮಾಡ್ಕೊಂಡಿತ್ತು. 1 ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗಿದ್ರು. ದೆಹಲಿಯಲ್ಲಿ ಇವತ್ತು ಮತ್ತೆ ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. NDMC ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದ್ದು, ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗಿದ್ದಾರೆ. ಈಗಷ್ಟೇ ಅವರು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸೋದಕ್ಕೆ ತೆರಳಿರುವಂತದ್ದು. NDMC ಕನ್ವೆನ್ಷನ್ ಸೆಂಟರ್ ಅನ್ನ ತಲುಪಿದ್ದಾರೆ. ಆದರೆ ಜನರ ಒಂದು ಬೆಂಬಲ ನಾವು ಗಮನಿಸಬಹುದು. ಆ ರೋಡ್ನ ಉದ್ದಕ್ಕೂ ಕೂಡ ಜನ ಕಿಕ್ಕಿರಿದು ಅಲ್ಲಿ ಸೇರಿದ್ರು. ಇನ್ನು ಅಲ್ಲಿ ಸೇರಿರುವಂತಹ ಜನ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹೂವಿನ ಮಳೆ ಸುರಿಸುವ ಮುಖಾಂತರ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ಸೇರಿದಂತಹ ಜನರತ್ತ ಕೈ ಬೀಸಿ ಅವರಿಗೆ ನಮಿಸಿ ಆ ರೋಡ್ ಶೋ ಮುಖಾಂತರ ಸಾಗಿದ್ರು. ಈಗಷ್ಟೇ NDMC ಕನ್ವೆನ್ಷನ್ ಸೆಂಟರ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪಿದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿದೆ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇದ್ದಾರೆ. ಇನ್ನು CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ದೆಹಲಿಗೆ ತೆರಳಿರುವಂತದ್ದು. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆ ಕಾರ್ಯಕಾರಿಣಿಗೆ ಬಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಲ್ಲಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಈಗಷ್ಟೇ ಅವರು NDMC ಕನ್ವೆನ್ಷನ್ ಸೆಂಟರ್ ಅನ್ನ ತಲುಪಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಔಟ್ಪುಟ್ ಎಡಿಟರ್ ಮಧು ಉತ್ತವಳ್ಳಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರುವಂತದ್ದು. ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು, ಮತ್ತೊಂದು ಕಡೆ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಮೀಸಲಾತಿ ವಿಚಾರ ಇದೀಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವನ್ನ ತಂದಿಟ್ಟಿರುವಂಥದ್ದು. ಈಗ CM ಬೊಮ್ಮಾಯಿ ಅವರು ಕೂಡ ಈ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತಾರಾ, ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಾರಾ ಅನ್ನುವಂಥದ್ದು? ಸೌಮ್ಯ, ಇಲ್ಲಿ ಮೀಸಲಾತಿಯ ವಿಚಾರ ಅಂತ ಅಷ್ಟು ಸಂಕುಚಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ರಾಷ್ಟ್ರೀಯ ಕಾರ್ಯಕಾರಿಣಿ. ಮೀಸಲಾತಿ ಅನ್ನುವಂಥದ್ದು ಕರ್ನಾಟಕಕ್ಕೆ ಸೀಮಿತವಾಗಿ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆ. ಅದರ ಹೊರತಾಗಿ ಇಲ್ಲಿ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ 4 ಅಂಶಗಳನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಹುದು. ಮೊದಲನೇದಾಗಿ ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಏನು ಮುಂಬರುವ ವಿಧಾನಸಭಾ ಚುನಾವಣೆ ಏನಿದೆ, ಆ ವಿಧಾನಸಭಾ ಚುನಾವಣೆಗೆ ಈ 1 ಕಿಲೋಮೀಟರ್ ರೋಡ್ ಶೋ ಏನಿದೆ, ಆ ರೋಡ್ ಶೋ ಮೂಲಕ ಮುಂದಿನ 9 ವಿಧಾನಸಭಾ ಚುನಾವಣೆಗಳಿಗೆ ರೋಡ್ ಮ್ಯಾಪ್ ಅನ್ನು ಹಾಕುವಂಥದ್ದು. ಹೇಗೆ ಅಂದ್ರೆ ಈ ರೋಡ್ ಶೋ ಮೂಲಕ ಹೇಗೆ ಅಲ್ಲಿ ಕಾರ್ಯಕಾರಿಣಿಗೆ ಎಂಟ್ರಿ ಕೊಡ್ತಾರೆ. ಸೊ ಒಂದು ಗ್ರ್ಯಾಂಡ್ ಎಂಟ್ರಿ. ಸೊ ಸಾಮಾನ್ಯವಾಗಿ ಇವರು ಗೆದ್ದ ನಂತರ ಅಥವಾ ಈ ವಿಜಯೋತ್ಸವಗಳನ್ನು ಆಚರಿಸ್ತಾರೆ. ಆದರೆ ಅವರ ಆತ್ಮವಿಶ್ವಾಸ ಸೆಂಟ್ರಲ್ ಟೀಮ್ ಹೇಗಿದೆ ಅಂದರೆ, ರಾಜ್ಯಗಳಲ್ಲಿ ಹೇಗೆ ಇರಲಿ ವ್ಯತಿರಿಕ್ತ ಪರಿಣಾಮಗಳು, ಪರಿಸ್ಥಿತಿಗಳು, ಅಲ್ಲಿನ ವ್ಯತ್ಯಾಸಗಳು, ಬಂಡಾಯಗಳು, ಅಪಸ್ವರಗಳು ಏನೇ ಇರಲಿ, ಆದರೆ ಅದೆಲ್ಲದರ ಹೊರತಾಗಿ ಕೇಂದ್ರದ ನಾಯಕತ್ವ ಅಂತ ಬಂದಾಗ ಅವರು ಎಂಟ್ರಿ ಕೊಡುವಂಥದ್ದೇ ಒಂದು ಜೋಶ್ ಅಂತ ಇರುತ್ತೆ. ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದು ಅಲ್ಲಿ ಕಾರ್ಯಕಾರಿಣಿಯಲ್ಲಿ ಯಾವ ಮಟ್ಟದ ಆತ್ಮವಿಶ್ವಾಸದ ಆಧಾರದಲ್ಲಿ ತಳಹದಿಯಲ್ಲಿ ಚರ್ಚೆಗಳಾಗ್ತವೆ ಅನ್ನೋದನ್ನ ಇದು ಸೂಚ್ಯವಾಗಿ ನೋಡಬಹುದು. ಇನ್ನು ನಂಬರ್ 2, ಮುಂದಿನ ಲೋಕಸಭಾ ಚುನಾವಣೆಗೆ 160 ಸ್ಥಾನಗಳಲ್ಲಿ ಏನು ಈ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು, ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕು, ರೂಪುರೇಷೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೆಯುತ್ತೆ. ನಂಬರ್ 3, ನಡ್ಡಾ ಅವರ ಅವಧಿ ರಾಷ್ಟ್ರಾಧ್ಯಕ್ಷರಾಗಿ ಅವಧಿ 20ಕ್ಕೆ ಕೊನೆ ಆಗ್ತಾ ಇದೆ. ಮುಂದುವರಿಸಬೇಕಾ ಅವರನ್ನೇ ಅಥವಾ ಬೇರೆಯವರನ್ನ ಏನಾದರೂ ಆ ಸ್ಥಾನದಲ್ಲಿ ತರಬೇಕು ಅನ್ನುವಂಥ ಒಂದು ಹಿನ್ನೆಲೆ ಮುನ್ನೋಟಗಳು ಅಲ್ಲಿ ಚರ್ಚೆ ಆಗುತ್ತೆ.
ನಂಬರ್ 4, ಈ G20 ಏನು ಸಾರಥ್ಯ ಏನು ಸಿಕ್ಕಿದೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಒಂದು ಏನು ಸಮ್ಮಾನ, ದೇಶದ ಒಂದು ಹೆಮ್ಮೆಯ ವಿಚಾರವಾಗಿ ಅದನ್ನು ಯಾವ ರೀತಿ ನಾವು ಒಂದು ಸರ್ಕಾರದ ಭಾಗವಾಗಿ ಆಡಳಿತ ಪಕ್ಷವಾಗಿ ಯಾವ ರೀತಿ ಇದನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥದ್ದು ಮತ್ತು ಆರ್ಥಿಕತೆ ಮತ್ತು ಬೇರೆ ಬೇರೆ ವಿಚಾರಗಳು ಈ ಎಲ್ಲವನ್ನು ಕೂಡ ಇಲ್ಲಿ ಸಮಗ್ರವಾಗಿ ಏನು ಚರ್ಚೆಗೆ ಒಳಪಡಿಸಲಾಗುತ್ತೆ. ಈ ಬಗ್ಗೆ ಆಮೂಲಾಗ್ರವಾಗಿ ಚರ್ಚೆಗಳಾಗ್ತವೆ ಈ ಪ್ರಮುಖ 4 ವಿಚಾರಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದರೆ, ದಕ್ಷಿಣ ಭಾರತ ಅಂತ ಬಂದಾಗ ಈಗ ತೆಲಂಗಾಣ ಕೂಡ ಎಲೆಕ್ಷನ್ ಇದೆ, ಆದರೆ ದಕ್ಷಿಣ ಭಾರತ ಅಂತ ಬಂದಾಗ ಹೆಬ್ಬಾಗಿರುವಂಥದ್ದು ಕರ್ನಾಟಕ, ಅದರಲ್ಲೂ ಕೂಡ ಬಿಜೆಪಿ ಸಾಲಿಡ್ ಆಗಿರುವಂಥದ್ದು. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅಧಿಕಾರವನ್ನು ಕಳೆದುಕೊಳ್ಬಾರ್ದು ಅನ್ನೋ ಒಂದು ಸಂಕಲ್ಪ ಶಕ್ತಿಯಿಂದ ಚರ್ಚೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ವೇದಿಕೆಯನ್ನು ಬಳಸ್ಕೊಳ್ಳಲಾಗುತ್ತೆ ಕರ್ನಾಟಕದ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ. ಇನ್ನು ಈಗಾಗಲೇ ಕಳೆದ ಸಭೆಗಳಲ್ಲಿ, ಸರಣಿ ಸಭೆಗಳಲ್ಲಿ ಏನು ಚರ್ಚೆಗಳಾಗಿವೆ, ಒಂದು 75 ಕನಿಷ್ಠ 75 ಸ್ಥಾನಗಳನ್ನು ಗುರುತು ಮಾಡಲಾಗಿದೆ ಅಂತ. 75 ಲೋಕಸಭಾ ಸ್ಥಾನಗಳಲ್ಲಿ ಎಂದೂ ಗೆಲ್ಲದಂಥ ಒಂದು ಲೋಕಸಭಾ ಸ್ಥಾನಗಳೇನಿವೆ ಅಂತಹ ಜಾಗಗಳಲ್ಲಿ ಖಾತೆಯನ್ನು ತೆರಿಬೇಕು. ಈ ಮೂಲಕ ಆಡು ಮುಟ್ಟದ ಸೊಪ್ಪಿಲ್ಲ, ಬಿಜೆಪಿ ಖಾತೆ ತೆರೆಯದ ಕ್ಷೇತ್ರಗಳಿಲ್ಲ ಅನ್ನುವಂಥ ಒಂದು ವೇವನ್ನು ಕ್ರಿಯೇಟ್ ಮಾಡಬೇಕು. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಈಗಾಗಲೇ ಆಡಳಿತ ವಿರೋಧಿ ಅಲೆ ಅಂತ ಏನಾದರೂ ಕನ್ಸಿಡರ್ ಮಾಡೋದ್ರಿಂದ ಅಲ್ಲಿ ಕಳೆದುಕೊಳ್ಳುವಂಥ ಒಂದು ಸ್ಥಾನಗಳನ್ನು ಹೊಸ ಜಾಗಗಳಲ್ಲಿ ಖಾತೆ ತೆರೆಯುವ ಮೂಲಕ ಸಮತೋಲನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ನಡೆಯುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಮತ್ತು ಮುಂಬರುವ 9 ರಾಜ್ಯಗಳ ವಿಧಾನಸಭಾ ಚುನಾವಣೆ, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ, ಯಾಕಂದ್ರೆ ದೊಡ್ಡ ರಾಜ್ಯ ಕರ್ನಾಟಕ, ಅವರು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಪುನಶ್ಚೇತನ ಕೊಡಬಲ್ಲ ಅಂತ ಒಂದು ವೇದಿಕೆ ಅಥವಾ ರಾಜ್ಯ ಅಂತ ಇದ್ರೆ ಕರ್ನಾಟಕ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಒಂದು ಮಾಸ್ ಲೀಡರ್ಶಿಪ್ ಇರ್ಬೋದು ಅಥವಾ ಸಂಘಟನೆ ಅಂತ ಇರ್ಬೋದು, ಕಾಂಗ್ರೆಸ್ ವಿಚಾರಕ್ಕೆ ಒಂದು ರೀತಿ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇರುವಂತನೆಲ್ಲ ಕರ್ನಾಟಕ. ಹೀಗಾಗಿ ಇಲ್ಲಿ ತಾವು ಅಧಿಕಾರಕ್ಕೆ ಬರೋದು ಒಂದು ಕಡೆ ಆದ್ರೆ, ಕಾಂಗ್ರೆಸ್ ಶತಾಯಗತಾಯ ಇಲ್ಲಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸಿ ಈ ಮೂಲಕ ರಾಷ್ಟ್ರವ್ಯಾಪಿ ಅವರು ಕಾಂಗ್ರೆಸ್ ಮುಕ್ತ ಘೋಷಣೆ ಅಥವಾ ಒಂದು ಸಂಕಲ್ಪವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂದ್ರೆ ಈ ಕರ್ನಾಟಕವನ್ನು ಗೆಲ್ಲಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಮತ್ತು ರಣತಂತ್ರಗಳನ್ನು ಹೆಣೆಯಲಿಕ್ಕೆ ಈ ಒಂದು ಕಾರ್ಯಕಾರಿಣಿಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ರಾಜ್ಯದಿಂದ ಯಡಿಯೂರಪ್ಪ ಈಗಾಗಲೇ ಕೇಂದ್ರ ಸಂಸದೀಯ ಮಂಡಳಿಯಲ್ಲಿ ಇದ್ದಾರೆ, ಅವರು ಪ್ರಮುಖವಾಗಿ ರಾಷ್ಟ್ರ ನಾಯಕರ ಒಂದು ಬೈಠಕ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು, ಮತ್ತು ಈಗ ಸಿಎಂ ಕೂಡ ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ಕೂಡ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ಸೊ ಇಲ್ಲಿ ಈ ನಾಯಕರ ಜೊತೆ ಮತ್ತು ರಾಜ್ಯ ಸಂಸದರು ಮತ್ತು ರಾಜ್ಯ ಪ್ರಮುಖರ ಜೊತೆ ಎಲ್ಲ ಚರ್ಚೆಗಳನ್ನು ಮಾಡಲಾಗುತ್ತೆ. ಜೊತೆಗೆ ಈ 9 ರಾಜ್ಯಗಳಲ್ಲಿ ಯಾವ ರೀತಿ ಇರಬೇಕು, ಆಡಳಿತ ಪಕ್ಷವಾಗಿ ಇರುವಂತಹ ರಾಜ್ಯಗಳು ಜೊತೆಗೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯಗಳು, ಇಲ್ಲಿ ಸ್ಟ್ರಾಟಜಿಯನ್ನು ಹೇಗೆ ಮಾಡಬೇಕು, ಸ್ಥಾನಗಳನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಹೊಸದಾಗಿ ಗಳಿಸ್ಕೊಳ್ಳುವಂಥದ್ದು ಮತ್ತು ಕಳೆದುಕೊಳ್ಳುವಂತಹ ಭೀತಿ ಇರುವಂತ ಈಗಾಗಲೇ ಆಂತರಿಕ ಸರ್ವೆಗಳನ್ನು ಮಾಡಲಾಗಿದೆ. ಆ ಆಂತರಿಕ ಸರ್ವೆಗಳಲ್ಲಿ ಯಾವ್ಯಾವ ರಾಜ್ಯದ ಟ್ರೆಂಡ್ ಮತ್ತು ಯಾವ್ಯಾವ ರಾಜ್ಯದ ದೃಷ್ಟಿಕೋನಗಳ ಆಯಾಮಗಳು ಯಾವ ರೀತಿ ಇದೆ, ಅದಕ್ಕೆ ಯಾವ ರೀತಿ ತಂತ್ರ, ರಣತಂತ್ರ, ಪ್ರತಿತಂತ್ರಗಳನ್ನು ಮಾಡಬೇಕು ಅನ್ನುವಂಥ ಈ ಲೆಕ್ಕಾಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಸೌಮ್ಯ, ಅದ್ರ ಜೊತೆಗೆ ಮಧು, ನೀವೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಈಗ ಯಾವ ನಿಟ್ಟಿನಲ್ಲಿ ಒಂದು ಕಾರ್ಯಕಾರಿಣಿ ಕರ್ನಾಟಕದ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಚುನಾವಣಾ ದೃಷ್ಟಿಯಿಂದ ಅಂತ. ಸೊ ಚುನಾವಣಾ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಯಾವ ರೀತಿಯಾದಂತಹ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡಬಹುದು ಅಂತ? ಈಗಾಗಲೇ 2-3 ಸುತ್ತಿನ ಆಂತರಿಕ ಸರ್ವೆಗಳಾಗಿದೆ. ಸರ್ವೆಗಳಲ್ಲಿ ಸಂಪೂರ್ಣ ಬಹುಮತಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ವಾತಾವರಣ ಖಂಡಿತ ಅಲ್ಲಿ ಇಂಟರ್ನಲ್ ರಿಪೋರ್ಟ್ಗಳಲ್ಲಿ ರಿಫ್ಲೆಕ್ಟ್ ಆಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಮಿತ್ ಶಾ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡಿಕೊಂಡು ಅತಿ ದೊಡ್ಡ ಸಮಾವೇಶ ಏನಾಯಿತು ಅದರಲ್ಲಿ JDS ಅನ್ನ ಟಾರ್ಗೆಟ್ ಮಾಡಿದ್ದಿರ್ಬೋದು ಮಾತನಾಡುವಾಗ, ಮತ್ತು ಕಾಂಗ್ರೆಸ್ ಅನ್ನ ಭ್ರಷ್ಟ ಪಕ್ಷ, ಸ್ವಜನ ಪಕ್ಷಪಾತದ ಪಕ್ಷ ಮತ್ತು ಜಾತೀಯವಾದವನ್ನ ಮತ್ತು ಕೋಮುವಾದವನ್ನ ಬೆಂಬಲಿಸುವಂತ ಪಕ್ಷ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಈ ಮೂಲಕ ಎರಡೂ ಪಕ್ಷಗಳಿಗೆ ಪ್ರತಿತಂತ್ರಗಳನ್ನು ರೂಪಿಸುವಲ್ಲಿ ಹಳೆ ಮೈಸೂರು ಎಷ್ಟು ಇಂಪಾರ್ಟೆಂಟ್ ಮತ್ತು ಬಿಜೆಪಿ ಸನಿಹದ ಬಹುಮತದ ಸನಿಹ ಹೋಗಬೇಕು ಅಂದ್ರೆ ಹಳೆ ಮೈಸೂರು ಏನು ಇಂಪಾರ್ಟೆಂಟ್ ಅಂತ ಈಗಾಗಲೇ ಹಲವಾರು ಸರಣಿ ಸಭೆಗಳಲ್ಲಿ ಚರ್ಚೆ ಆಗಿದೆ. ಸೊ ಅದಕ್ಕೆ ಪೂರಕವಾಗಿ ಒಂದು ಹಳೆ ಮೈಸೂರಲ್ಲಿ ಆಪರೇಷನ್ ಮಾಡುವಂಥದ್ದಿರ್ಬೋದು, ಅದರ ಆಪರೇಷನ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಸೆಳೆಯುವಂತಹ ಕಾರ್ಯಕ್ರಮಗಳಿರ್ಬೋದು ಎಲೆಕ್ಷನ್ಗೂ ಮುಂಚೆ. ಸೊ ಅದು ಒಂದು ಭಾಗ ಆದ್ರೆ, ಸೊ ಮುಂಬರುವ ಎಲೆಕ್ಷನ್ ಅಲ್ಲಿ ಯಾವ ಸಮರ್ಥ ಅಭ್ಯರ್ಥಿಗಳನ್ನು ಹಾಕಬೇಕು, ಸರ್ವೆಗಳಲ್ಲಿ ಬಂದಿರುವಂತಹ ಅಂಶಗಳನ್ನು ಆಧರಿಸಿ ಆ ಇರುವಂತಹ ಸಿಟ್ಟಿಂಗ್ MLAಗಳಲ್ಲಿ ಯಾರಿಗಾದ್ರೂ ಟಿಕೆಟ್ ಅನ್ನ ತಪ್ಪಿಸಬೇಕಾ ಅಥವಾ ಹೊಸ ಮುಖಗಳನ್ನ ಪರಿಚಯ ಮಾಡಬೇಕಾ, ಸಂಘಟನೆಯಲ್ಲಿ ಬಲ ಇದೆ ಅಲ್ಲಿ ಹೊಸ ಮುಖಗಳನ್ನ ಕೊಟ್ಟು ಈಗಾಗಲೇ ಗೆಲ್ಲುವಂತಹ ವರ್ಚಸ್ವಿ ಇಂಡಿವಿಜುವಲ್ ವೈಯಕ್ತಿಕ ವರ್ಚಸ್ಸಿರುವಂತಹ ನಾಯಕರುಗಳಿಂದ ಅವರನ್ನ ಮೇಕ್ ಶಿಫ್ಟ್ ಮಾಡಬೇಕಾ ಬೇರೆ ಕ್ಷೇತ್ರಗಳಿಗೆ, ಮತ್ತು ಇದನ್ನ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಏನಿದೆ, ಕಾಂಗ್ರೆಸ್ಗೆ ಒಂದು ಸಾಲಿಡ್ ಬೇಸ್ಮೆಂಟ್ ಏನಿದೆ ಸದ್ಯಕ್ಕೆ, ಈಗಾಗಲೇ ಮಧ್ಯ ಕರ್ನಾಟಕದ ಬಂದ್ರೆ ಅಲ್ಲಿ ಲಿಂಗಾಯತ ಬೆಲ್ಟ್ ಇದೆ, ಮಧ್ಯ ಕರ್ನಾಟಕದಲ್ಲಿ ಮೊದಲಿಂದನೂ ಕೂಡ ಬಿಜೆಪಿ ಸ್ಟ್ರಾಂಗ್ ಆಗೇ ಇದೆ, ದಾವಣಗೆರೆ
ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ಬಂದ್ರೆ, ಇನ್ನು ಹಳೆ ಮೈಸೂರಲ್ಲಿ JDS ಸ್ಟ್ರಾಂಗ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ತುಂಬಾ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿಕೊಂಡಿದೆ. ಹೀಗಾಗಿ ಅಲ್ಲಿ ಏನು ಸಮಬಲದ ಹೋರಾಟ ಇರುವಂತ ಜಾಗದಲ್ಲಿ ಮೇಲುಗೈಯನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಈಗಾಗಲೇ ಏನು SC/ST ಮೀಸಲಾತಿಯನ್ನು ಪ್ರಸ್ತಾಪ ಮಾಡಲಾಗಿದೆ. ಅದನ್ನ ಯಾವ ರೀತಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಥವಾ ಯಾವ ರೀತಿ ಅದು ನೆಗೆಟಿವ್ ಪ್ರಚಾರಕ್ಕೆ ಅವಕಾಶ ಆಗದಂತೆ ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳ ಕೈಯಲ್ಲಿ ಯಾವ ರೀತಿ ಅದನ್ನು ಪೂರಕವಾಗಿ ಕ್ಯಾಂಪೇನ್ಗೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಪಂಚಮಸಾಲಿ ಒಂದು ಹಂತದಲ್ಲಿ ನಾವು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅನ್ನುವಂಥ ಒಂದು ನಿಟ್ಟಿಸಿರು ಬಿಡುವಂತ ಪರಿಸ್ಥಿತಿಯಲ್ಲಿ ಇತ್ತು, ಅಥವಾ ಆ ಒಂದು ಸಂಭ್ರಮಾಚರಣೆಗೆ ಇಳಿಯುವಂತ ಏನು ಲೆಕ್ಕಾಚಾರದಲ್ಲಿದ್ರು ಬಿಜೆಪಿ ಸಚಿವರುಗಳು ಮತ್ತು ಶಾಸಕರುಗಳು. ಅದಕ್ಕೆ ಈಗಾಗಲೇ ಏನು ವಾಪಸ್ಸು ಧರಣಿಗೆ ಬಂದು ಕೂತಲಾಗಿದೆ. ಹೈಕೋರ್ಟ್ ಏನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದ ನಂತರ ಮಠಾಧೀಶರಿರ್ಬೋದು ಮತ್ತು ಏನು ನಾಯಕರಿರ್ಬೋದು, ಪಕ್ಷದ ಭಾಗವಾಗಿರುವಂತಹ ಶಾಸಕರಿರ್ಬೋದು, ಎಲ್ಲರೂ ಕೂಡ ಈಗ ಬೀದಿಯಲ್ಲಿ ಇರೋದ್ರಿಂದ, ಧರಣಿಯನ್ನ ಮಾಡ್ತಾ ಇರೋದ್ರಿಂದ ಅದನ್ನ ಯಾವ ರೀತಿ ಸಮತೋಲನವನ್ನ ಮಾಡಬೇಕು, ಡ್ಯಾಮೇಜ್ ಆಗದಂತೆ ಯಾವ ರೀತಿ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಬೇಕು, ಅದು ಪ್ರತಿಪಕ್ಷಗಳ ಕೈಗೆ ಆಹಾರ ಆಗದಂತೆ ಅಥವಾ ಅವರ ರಣತಂತ್ರಗಳಿಗೆ ಆಹಾರ ಆಗದಂತೆ ಯಾವ ರೀತಿ ಪ್ರತಿತಂತ್ರಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಸಂಪುಟ ಪುನಾರಚನೆಯನ್ನ ಮಾಡಬೇಕಾದಂತ ಪರಿಸ್ಥಿತಿಯ ಅನಿವಾರ್ಯತೆ ಏನಾದರೂ ಖಂಡಿತ ಈ ಎಲೆಕ್ಷನ್ಗೆ ಮುಂಚೆ ಇದೆಯಾ, ಅಥವಾ ಅದನ್ನ ಹಾಗೇನೆ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಎಲೆಕ್ಷನ್ಗೆ ಹೋಗುವಂತ ವಾತಾವರಣ ಇದೆಯಾ ಅನ್ನುವಂಥ ಚರ್ಚೆಗಳು ಕೂಡ ಆಗುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ ಎಲ್ಲ ಏನು ಸೀನಿಯರ್ ಲೀಡರ್ಗಳು ಆಯಾ ಭಾಗದಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿರೋದ್ರಿಂದ, ಅದರಲ್ಲೂ ಕೂಡ ಬೆಳಗಾವಿ ಅಂತ ಬಂದಾಗ ಪ್ರಮುಖ ಜಿಲ್ಲೆ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ದೊಡ್ಡ ಜಿಲ್ಲೆ, ಇಲ್ಲೇನಾದರೂ ಬಂಡಾಯದ ಏನೋ ಫ್ಯಾಕ್ಟರ್ಗಳು ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ, ಪ್ರತಿಪಕ್ಷಗಳಿಗೆ ಅನುಕೂಲ ಆಗುತ್ತಾ? ಸೊ ಈ ಹಿನ್ನೆಲೆಯಲ್ಲಿ ಸಮಾಧಾನ ಮಾಡಲಿಕ್ಕೆ ಏನಾದರೂ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಏನಾದರೂ ಮಾಡುವಂತ ಅವಶ್ಯಕತೆ ಇದೆಯಾ? ಇಂತಹ ಲೆಕ್ಕಾಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಬಗ್ಗೆ ಸಿಎಂ ಕೂಡ ವರದಿಯನ್ನ ಮಂಡಿಸಲಿದ್ದಾರೆ. ಅದರ ನಂತರ ಅವರ ಚರ್ಚೆಯ ಭಾಗವಾಗಿ ಏನು ಹೈಕಮಾಂಡ್ ಮುಂದಿನ ಸೂಚನೆಗಳನ್ನು ಕೊಡುವಂತ ಸಾಧ್ಯತೆಗಳಿದೆ. ಸೌಮ್ಯ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ನ ಮಹಿಳಾ ಸಮಾವೇಶ ನಡೀತಾ ಇದೆ. ರಾಜ್ಯದ ಮತದಾರರಿಗೆ ಎರಡನೇ ಭರವಸೆಯನ್ನ ನೀಡಿದೆ ಕಾಂಗ್ರೆಸ್. ಗೃಹಲಕ್ಷ್ಮಿಗೆ ಮಾಸಿಕ 2,000 ನೀಡುವ ಅಭಯವನ್ನ ಕೊಡಲಾಗಿದೆ. ರಾಜ್ಯದ ಮತದಾರರಿಗೆ ಎರಡನೇ ಭರವಸೆಯನ್ನ ಕಾಂಗ್ರೆಸ್ ಈ ಸಮಾವೇಶದಲ್ಲಿ ಕೊಟ್ಟಿರುವಂತದ್ದು. ಚಿಕ್ಕೋಡಿ ಸಮಾವೇಶದಲ್ಲಿ 200 ಯೂನಿಟ್ ವಿದ್ಯುತ್ ಉಚಿತ ಘೋಷಣೆ ಮಾಡಿದ್ರು. ಮಹಿಳಾ ಸಮಾವೇಶದಲ್ಲಿ ಪ್ರತಿ ಮನೆಗೆ 2,000 ಭರವಸೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಚೆಕ್ಗೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಸಹಿ ಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಕೊಡಲಾಗುತ್ತೆ ಅಂತ ಸಮಾವೇಶದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಮಹಿಳಾ ಸಮಾವೇಶ ನಡೀತಾ ಇದ್ದು, ಗೃಹಲಕ್ಷ್ಮಿ ಯೋಜನೆಯನ್ನ ಅವರು ಘೋಷಣೆ ಮಾಡಿರುವಂತದ್ದು. ಒಂದು ವೇಳೆ ತಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಪ್ರತಿ ತಿಂಗಳು 2,000 ಕೊಡುವುದಾಗಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ ಮಾಸಿಕ 2,000 ರೂಪಾಯಿ ನೀಡುವ ಅಭಯವನ್ನ ಕೊಟ್ಟಿದ್ದಾರೆ. ಆ ಚೆಕ್ಗೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಸಹಿ ಹಾಕಿದ್ದಾರೆ. This is a guarantee of justice to every woman in Karnataka, and this is a guarantee of justice for every household in Karnataka. This is a guarantee by the Congress party, and this is a promise of justice by Srimati Priyanka Gandhi Vadra to the women. Shameful scams like the PSI scam, where police posts are being sold. You educate your children, your young girls and boys to get them jobs. Is this what you expect from the people who are in power? You have to pay bribes for bowels, driving licenses. I am told that the situation in Karnataka is very shameful. I'm told that your ministers are taking 40% commission on jobs. ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಗೆ ಬಿಜೆಪಿ ಟೀಕೆ ಮಾಡಿದೆ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಅತ್ಯಾಚಾರವನ್ನೇ ಪ್ರಶ್ನಿಸಲಿಲ್ಲ. ಅತ್ಯಾಚಾರ ನಡೆದಾಗ್ಲೂ ಪ್ರಿಯಾಂಕಾ ಗಾಂಧಿ ಅದನ್ನ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಿದ್ದಾರೆ ಅಂತ ಟೀಕೆ ಮಾಡಿದೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಜವಾಗ್ಲೂ ಜಾರಿಯಾಗುತ್ತಾ? ಇದು ಬಿಜೆಪಿಯ ಪ್ರಶ್ನೆ. ಕಾಂಗ್ರೆಸ್ ಸುಳ್ಳಿನ ಗ್ಯಾರಂಟಿ ಕೊಡ್ತಾ ಇದೆ. ಕಾಂಗ್ರೆಸ್ನ ಸುಳ್ಳಿನ ಸರಣಿಯ ಮುಂದುವರೆದ ಭಾಗ ಈ ಗೃಹಲಕ್ಷ್ಮಿ ಯೋಜನೆ. 2,000 ಕೊಡುವ ಯೋಜನೆಗೆ ಬಿಜೆಪಿ ಟೀಕೆ ಮಾಡಿದೆ. ಟ್ವೀಟ್ ಮಾಡಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಅನಿಲ್, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಯಕಿ ಸಮಾವೇಶ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ಸರ್ಕಾರವನ್ನ ಟೀಕಿಸುತ್ತಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು. ಈ ಮುಖಾಂತರ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಒಂದು ಭರವಸೆಯನ್ನ ಕೊಟ್ಟರು ಪ್ರಿಯಾಂಕಾ ಅವರು? ಸಮಯ ಏನಂತ ಹೇಳಿದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಅದರಲ್ಲೂ ಕೂಡ ನಾಯಕಿ ಎಂಬ ಸಮಾವೇಶವನ್ನು ಮಾಡಿದ್ರು ಮಹಿಳೆಯರಿಗಾಗಿ. ಆ ಒಂದು ಸಮಾವೇಶದಲ್ಲಿ ಏನು ಈ ಒಂದು ಘೋಷಣೆಯನ್ನ ಮಾಡಿರುವಂತ ಅಂದ್ರೆ ಪ್ರಣಾಳಿಕೆಯಲ್ಲಿ ಸೇರಿಸುವಂತಹ ಒಂದು ಯೋಜನೆಯನ್ನ ಇವತ್ತು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಈ ಹಿಂದೆನೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಕೊಡುವಂತಹದ್ದನ್ನ ಕೂಡ ಘೋಷಣೆಯನ್ನ ಮಾಡಿತ್ತು. ಒಟ್ಟಾರೆ ಕಾಂಗ್ರೆಸ್ ಮುಂದಿನ ವಿಧಾನಸಭಾ ಚುನಾವಣೆಗೆ ತನ್ನದೇ ಆದ ರೀತಿಯಲ್ಲಿ ಒಂದು ತಯಾರಿಯನ್ನು ಮಾಡಿಕೊಳ್ತಿರುವಂತದ್ದು. ಪ್ರಣಾಳಿಕೆಯಲ್ಲಿ ಎಲ್ಲವನ್ನು ಸೇರಿಸಿ ಒಂದೇ ಬಾರಿಗೆ ಅದನ್ನ ಪ್ರಕಟ ಮಾಡೋದ್ರಿಂದಾಗಿ ಅಷ್ಟೊಂದು ಪರಿಣಾಮ ಮತದಾರರ ಮೇಲೆ ಆಗೋದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಒಂದೊಂದೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಸಣ್ಣ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕೊಡಬಹುದು ಎಂಬಂತಹ ಒಂದು ಚಿಂತನೆಯಲ್ಲಿದೆ. ಅವುಗಳನ್ನ ಈ ರೀತಿಯಾಗಿ ಒಂದೊಂದೇ ಯೋಜನೆಗಳನ್ನ ಕೊಡ್ತಿರುವಂತದ್ದು. ಇವತ್ತು ಕೂಡ ನಾಯಕಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಪ್ರತಿ ಕುಟುಂಬಕ್ಕೆ ಅಂದ್ರೆ ಸುಮಾರು 1.5 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಅಂತೆ ಒಟ್ಟು ವರ್ಷಕ್ಕೆ 24,000 ರೂಪಾಯಿಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ನಾವು ಕೊಡ್ತೇವೆ ಎಂಬಂತಹ ಒಂದು ಹೇಳಿಕೆಯನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಅದಕ್ಕೆ ಮಾದರಿ ಚೆಕ್ ರೂಪದಲ್ಲಿ ಸಿದ್ದರಾಮಯ್ಯ ಇದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಹಿಯನ್ನ ಮಾಡಿ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಈ ಯೋಜನೆಯನ್ನ ನಾವು ತರ್ತೇವೆ ಅನ್ನೋದಕ್ಕೆ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಎಂಬಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂತಹ ಮಹಿಳಾ ಮತದಾರನ ಸೆಳೆಯೋದಕ್ಕೆ ಈ ಯೋಜನೆಯನ್ನ ಜಾರಿಗೆ ಮಾಡಿರುವಂತದ್ದು. ಜೊತೆಗೆ ನಾಯಕಿ ಸಮಾವೇಶವನ್ನ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರಿಯಾಂಕಾ ಗಾಂಧಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗ್ತಾ ಇದೆ, ಜೊತೆಗೆ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದಿಷ್ಟು ಸರ್ಕಾರಿ ಸಂಸ್ಥೆಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತಿದೆ ಎಂಬ ಆರೋಪದಿಂದ ಹಿಡಿದುಕೊಂಡು ಬಹಳಷ್ಟು ಆರೋಪಗಳನ್ನು ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಮೇಲೆ ಮಾಡಿದೆ. ಹೀಗಾಗಿ ಇವತ್ತು ಅವರು ಬಂದು ಈ ಮುಂದಿನ ವಿಧಾನಸಭಾ ಚುನಾವಣೆಗೆ ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಏನೊಂದು ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಅದರ ಒಂದು ಅದಕ್ಕಿಂತ ಮೊದಲನೇ ಈ ರೀತಿಯಾಗಿ ಮಹಿಳೆಯರನ್ನ ಒಂದು ಸಮಾವೇಶ ಮಾಡಿ ಮಹಿಳೆಯರನ್ನ ತಲುಪೋದಕ್ಕೆ ಹಾಗೂ ಸೆಳೆಯೋದಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ನಿಂದ ನಾಯಕಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಮೂಲಕ ಕೈ ನಾಯಕರು ಮಹಿಳೆಯರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ಮಾಡಿದ್ರು. ಈ ಸಮಾವೇಶದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಚಿವರು ಶಾಸಕರ ವಿರುದ್ಧ ಕಮಿಷನ್ ಆರೋಪ, 4 ಸಚಿವರು 13 ರಿಂದ 14 ಶಾಸಕರ ವಿರುದ್ಧ ಆರೋಪ. ನಾವು ದಾಖಲೆಗಳನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು ಕೆಂಪಣ್ಣ. ಸರ್, ನಮ್ಮ ಹತ್ರ ಇದೇ ಇಲ್ಲ ಅಂತಲ್ಲ. ಇವರು ಆಗಲೇ ಹೇಳಿದ್ದಾರೆ 4 ಜನ ಮಿನಿಸ್ಟರ್ಗಳಿದೆ, 13-14 ಜನ MLAಗಳಿದೆ. ಬಿಕಾಸ್ ಈ ಸಂತೋಷ್ ಪಾಟೀಲ್ ಗಲಾಟೆ ಆದಮೇಲೆ ನಾವೆಲ್ಲ ಭಯ ಪಡ್ತಾ ಇದ್ದೀವಿ. ಭಾಳ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಆ್ಯಕ್ಚುಲಿ. ಆದ್ದರಿಂದ ಯಾವುದು ಇದು ರಿಲೀಸ್ ಮಾಡಿ ಅದಕ್ಕೇನು ಮಾಡಿದ್ವಿ, ಈ ಅಪಾಯಿಂಟೆಡ್ ಜುಡಿಷಿಯಲ್ ಎನ್ಕ್ವೈರಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಅಂತ ಹೇಳ್ತಾ ಇದ್ದೀವಿ. ನೀವು ಅದನ್ನೇ ಹೇಳ್ತಾ ಇದ್ದೀವಿ, ನಾಳೆನೂ ಅದನ್ನೇ ಹೇಳ್ತೀವಿ. ಯಾರು ಎಲ್ಲಿ ಬೇಕಾದರೂ ದೂರು ಕೊಡ್ಬೋದು, ಯಾರು ಯಾವ ದಾಖಲೆಗಳನ್ನ ಬೇಕಾದರೂ ಪಡಿಬೋದು. ಏನಾದ್ರು ನ್ಯೂನ್ಯತೆಗಳು ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಪ್ರಶ್ನೆ ಮಾಡೋಂಥದ್ದು ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಇರುತ್ತೆ. ಕಾನೂನು ಚೌಕಟ್ಟಿನಲ್ಲಿ ಏನು ಉತ್ತರ ಕೊಡಬೇಕು ಅದನ್ನು ನಾನು ಉತ್ತರ ಕೊಡ್ತೇನೆ. ಯಾರು ಯಾವ ಹೆಜ್ಜೆ ಇಡ್ತಾರೆ ಮೊದಲು ಹೆಜ್ಜೆ ಇಡಲಿ, ಆ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ಉತ್ತರ ಏನು ಕೊಡಬೇಕು ನಾನು ಕೊಟ್ಟೇ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಏನು ಮಾನನಷ್ಟ ಮೊಕದ್ದಮೆ ಹೂಡಿದ್ದೇನೆ ಅದಕ್ಕೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಅದಷ್ಟನ್ನು ಕ್ರಮ ಕೈಗೊಳ್ತೇನೆ, ಬಿಡೋ ಪ್ರಶ್ನೆನೇ ಇಲ್ಲ. ಲೋಕಾಯುಕ್ತಕ್ಕೆ ಹೋಗೋದು, ದೂರು ಕೊಡೋದು, ದಾಖಲೆಗಳನ್ನ ಕೇಳೋದು ಇಂಥದ್ದು ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಮಾಡಿಕೊಳ್ಳಿ, ಅದನ್ನು ಬೇಡ. ಕಮಿಷನ್ ಆಡಿಯೋ ಬಗ್ಗೆ ನಂಗೇನು ಗೊತ್ತಿಲ್ಲ, ತಿಪ್ಪಾರೆಡ್ಡಿ ಆಡಿಯೋ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ. ನಾನು ನೋಡಿ ರಿಯಾಕ್ಟ್ ಮಾಡ್ತೀನಿ ಅಂತ ಈ ಒಂದು ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಾಗಿ ಸಿಎಂ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ತಿಪ್ಪಾರೆಡ್ಡಿ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಕಮಿಷನ್. ನನಗೆ ಗೊತ್ತಿಲ್ಲಪ್ಪ, ನಾನು ಇದರಲ್ಲಿದ್ದೆ, ನೋಡಿದ ಮೇಲೆ ಡೈರೆಕ್ಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನಾನು ಇದರಲ್ಲಿದ್ದೆ, ನೋಡಿದ ಮೇಲೆ ಡೈರೆಕ್ಟ್ ಮಾಡ್ತೀನಿ. ಈಗ ತಿಪ್ಪಾರೆಡ್ಡಿ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಕಮಿಷನ್. ನನಗೆ ಗೊತ್ತಿಲ್ಲಪ್ಪ, ನಾನು ಇದರಲ್ಲಿದ್ದೆ, ನೋಡಿದ ಮೇಲೆ ಡೈರೆಕ್ಟ್ ಮಾಡ್ತೀನಿ.
ರೈತರಿಗೆ ಉಡಾಫೆ ಉತ್ತರ ನೀಡಿದ ಅಧಿಕಾರಿಗೆ ಗೂಸಾ ಕೊಡಲಾಗಿದೆ. ಜಗಳೂರು AEE ಗಿರೀಶ್ ನಾಯ್ಕ್ ಮೇಲೆ ರೈತರು ಹಲ್ಲೆ ಮಾಡಿದ್ದಾರೆ. ನೀರಾವರಿಗೆ ಸರಿಯಾಗಿ ವಿದ್ಯುತ್ ನೀಡುವಂತೆ ರೈತರು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ AEE ಅವರಿಗೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಇದರಿಂದ ಕೋಪಗೊಂಡಂತಹ ರೈತರು ಅಧಿಕಾರಿಗೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಇದಕ್ಕೆ ಶಾಸಕರ ಬರ್ತ್ಡೇ ಇದೆ, ಸುಮ್ನಿರಿ ಅಂತ ಅಧಿಕಾರಿ ಹೇಳಿದ್ದಾರೆ. ಗಿರೀಶ್ ನಾಯ್ಕ್ ಉಡಾಫೆ ಉತ್ತರಕ್ಕೆ ರೈತರು ಹಲ್ಲೆ ಮಾಡಿದ್ದಾರೆ. ಜಗಳೂರಿನ ಪಲ್ಲಾಗಟ್ಟೆ KEB ಇಲಾಖೆಯಲ್ಲಿ ಒಂದು ಘಟನೆ ನಡೆದಿದೆ. ನೂರಾರು ರೈತರು ಸೇರಿ ಅಧಿಕಾರಿಯನ್ನ ಥಳಿಸಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.